ಬಿಜೆಪಿಯು ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ನಂದಿನಿ ಹಾಲು ಕೆಎಂಎಫ್ಗೆ ಮೊದಲ ಆದ್ಯತೆಯನ್ನ ಕೊಡಬೇಕಾಗಿತ್ತು. ಅಮೂಲ್ ಕೂಡ ನಮ್ದೇ, ದೇಶದ ವಿಚಾರವಾಗಿ ಅದು ನಮ್ಮದೇ ಆಗುತ್ತೆ. ಮೊದಲ ಆದ್ಯತೆ ನಂದಿನಿಗೆ ಕೊಡಬೇಕಾಗಿತ್ತು ಅಂತೇಳಿ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ನಂದಿನಿ ದೆಹಲಿ ಉತ್ತರ ಪ್ರದೇಶದಲ್ಲಿ ಮಳಿಗೆಯನ್ನ ತೆರೆದಿದೆ. ಅವಕಾಶ ಕೊಡದೆ ಅನ್ಯಾಯ ಮಾಡಿದ್ರೆ ಅದು ತಪ್ಪು. ರಾಜ್ಯದಲ್ಲಿ ನಂದಿನಿಗೆ ಮೊದಲ ಅವಕಾಶವನ್ನ ಕೊಡಬೇಕು ಅಂತೇಳಿ ಬೆಂಗಳೂರಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನ್ಯಾಯ ಮಾಡ್ತಿದೆ. ನಂದಿನಿ ಬ್ರ್ಯಾಂಡು ಕೇವಲ ಕರ್ನಾಟಕದಷ್ಟೇ ಅಲ್ಲ ಸಹ ಬೇರೆ ರಾಜ್ಯದಲ್ಲೂ ಬೇಡಿಕೆ ಇದೆ. ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದ್ ಕಡೆ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತಿದೆ ಮತ್ತು ಕನ್ನಡಿಗರ ಅಪಮಾನ ಮಾಡ್ತಿದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ನಂದಿನಿ ಬ್ರ್ಯಾಂಡ್ ಬದಲಾಗಿ ಏನು ಹೊರ ರಾಜ್ಯದಿಂದ ಅವರಿಲ್ಲಿ ಆ ಸ್ಟೋರ್ ಮಳಿಗೆಗಳಿಂದ ಪ್ರಾರಂಭ ಮಾಡ್ತಾರೆ ಅಮೂಲ್ದು, ಇದು ಕನ್ನಡಿಗರ ಅಪಮಾನ, ನಮ್ಮ ರೈತರ ಹೊಟ್ಟೆ ಮೇಲೆ ಬರೆ ಹೇಳ್ದಂಗೆ. ಇದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಎಲ್ಲ ಒಂದ್ ಕಡೆ ಒಳ ಒಪ್ಪಂದ ಈ ರೀತಿ ನಮ್ಮ ರೈತರಿಗೆ ಅನ್ಯಾಯಕ್ಕೆ ನಾವು ಖಂಡಿಸ್ತೀವಿ. ಬಿಜೆಪಿಯು ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ನಂದಿನಿ ಹಾಲು ಕೆಎಂಎಫ್ಗೆ ಮೊದಲ ಆದ್ಯತೆಯನ್ನ ಕೊಡಬೇಕಾಗಿತ್ತು. ಅಮೂಲ್ ಕೂಡ ನಮ್ದೇ, ದೇಶದ ವಿಚಾರವಾಗಿ ಅದು ನಮ್ಮದೇ ಆಗುತ್ತೆ. ಮೊದಲ ಆದ್ಯತೆ ನಂದಿನಿಗೆ ಕೊಡಬೇಕಾಗಿತ್ತು ಅಂತೇಳಿ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ನಂದಿನಿ ದೆಹಲಿ ಉತ್ತರ ಪ್ರದೇಶದಲ್ಲಿ ಮಳಿಗೆಯನ್ನ ತೆರೆದಿದೆ. ಅವಕಾಶ ಕೊಡದೆ ಅನ್ಯಾಯ ಮಾಡಿದ್ರೆ ಅದು ತಪ್ಪು. ರಾಜ್ಯದಲ್ಲಿ ನಂದಿನಿಗೆ ಮೊದಲ ಅವಕಾಶವನ್ನ ಕೊಡಬೇಕು ಅಂತೇಳಿ ಬೆಂಗಳೂರಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನ್ಯಾಯ ಮಾಡ್ತಿದೆ. ನಂದಿನಿ ಬ್ರ್ಯಾಂಡು ಕೇವಲ ಕರ್ನಾಟಕದಷ್ಟೇ ಅಲ್ಲ ಸಹ ಬೇರೆ ರಾಜ್ಯದಲ್ಲೂ ಬೇಡಿಕೆ ಇದೆ. ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದ್ ಕಡೆ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತಿದೆ ಮತ್ತು ಕನ್ನಡಿಗರ ಅಪಮಾನ ಮಾಡ್ತಿದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ನಂದಿನಿ ಬ್ರ್ಯಾಂಡ್ ಬದಲಾಗಿ ಏನು ಹೊರ ರಾಜ್ಯದಿಂದ ಅವರಿಲ್ಲಿ ಆ ಸ್ಟೋರ್ ಮಳಿಗೆಗಳಿಂದ ಪ್ರಾರಂಭ ಮಾಡ್ತಾರೆ ಅಮೂಲ್ದು, ಇದು ಕನ್ನಡಿಗರ ಅಪಮಾನ, ನಮ್ಮ ರೈತರ ಹೊಟ್ಟೆ ಮೇಲೆ ಬರೆ ಹೇಳ್ದಂಗೆ. ಇದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಎಲ್ಲ ಒಂದ್ ಕಡೆ ಒಳ ಒಪ್ಪಂದ ಈ ರೀತಿ ನಮ್ಮ ರೈತರಿಗೆ ಅನ್ಯಾಯಕ್ಕೆ ನಾವು ಖಂಡಿಸ್ತೀವಿ. ಬಿಜೆಪಿಯು ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ನಂದಿನಿ ಹಾಲು ಕೆಎಂಎಫ್ಗೆ ಮೊದಲ ಆದ್ಯತೆಯನ್ನ ಕೊಡಬೇಕಾಗಿತ್ತು. ಅಮೂಲ್ ಕೂಡ ನಮ್ದೇ, ದೇಶದ ವಿಚಾರವಾಗಿ ಅದು ನಮ್ಮದೇ ಆಗುತ್ತೆ. ಮೊದಲ ಆದ್ಯತೆ ನಂದಿನಿಗೆ ಕೊಡಬೇಕಾಗಿತ್ತು ಅಂತೇಳಿ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ನಂದಿನಿ ದೆಹಲಿ ಉತ್ತರ ಪ್ರದೇಶದಲ್ಲಿ ಮಳಿಗೆಯನ್ನ ತೆರೆದಿದೆ. ಅವಕಾಶ ಕೊಡದೆ ಅನ್ಯಾಯ ಮಾಡಿದ್ರೆ ಅದು ತಪ್ಪು. ರಾಜ್ಯದಲ್ಲಿ ನಂದಿನಿಗೆ ಮೊದಲ ಅವಕಾಶವನ್ನ ಕೊಡಬೇಕು ಅಂತೇಳಿ ಬೆಂಗಳೂರಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನ್ಯಾಯ ಮಾಡ್ತಿದೆ. ನಂದಿನಿ ಬ್ರ್ಯಾಂಡು ಕೇವಲ ಕರ್ನಾಟಕದಷ್ಟೇ ಅಲ್ಲ ಸಹ ಬೇರೆ ರಾಜ್ಯದಲ್ಲೂ ಬೇಡಿಕೆ ಇದೆ. ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದ್ ಕಡೆ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತಿದೆ ಮತ್ತು ಕನ್ನಡಿಗರ ಅಪಮಾನ ಮಾಡ್ತಿದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ನಂದಿನಿ ಬ್ರ್ಯಾಂಡ್ ಬದಲಾಗಿ ಏನು ಹೊರ ರಾಜ್ಯದಿಂದ ಅವರಿಲ್ಲಿ ಆ ಸ್ಟೋರ್ ಮಳಿಗೆಗಳಿಂದ ಪ್ರಾರಂಭ ಮಾಡ್ತಾರೆ ಅಮೂಲ್ದು, ಇದು ಕನ್ನಡಿಗರ ಅಪಮಾನ, ನಮ್ಮ ರೈತರ ಹೊಟ್ಟೆ ಮೇಲೆ ಬರೆ ಹೇಳ್ದಂಗೆ. ಇದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಎಲ್ಲ ಒಂದ್ ಕಡೆ ಒಳ ಒಪ್ಪಂದ ಈ ರೀತಿ ನಮ್ಮ ರೈತರಿಗೆ ಅನ್ಯಾಯಕ್ಕೆ ನಾವು ಖಂಡಿಸ್ತೀವಿ. ಬಿಜೆಪಿಯು ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ನಂದಿನಿ ಹಾಲು ಕೆಎಂಎಫ್ಗೆ ಮೊದಲ ಆದ್ಯತೆಯನ್ನ ಕೊಡಬೇಕಾಗಿತ್ತು. ಅಮೂಲ್ ಕೂಡ ನಮ್ದೇ, ದೇಶದ ವಿಚಾರವಾಗಿ ಅದು ನಮ್ಮದೇ ಆಗುತ್ತೆ. ಮೊದಲ ಆದ್ಯತೆ ನಂದಿನಿಗೆ ಕೊಡಬೇಕಾಗಿತ್ತು ಅಂತೇಳಿ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ನಂದಿನಿ ದೆಹಲಿ ಉತ್ತರ ಪ್ರದೇಶದಲ್ಲಿ ಮಳಿಗೆಯನ್ನ ತೆರೆದಿದೆ. ಅವಕಾಶ ಕೊಡದೆ ಅನ್ಯಾಯ ಮಾಡಿದ್ರೆ ಅದು ತಪ್ಪು. ರಾಜ್ಯದಲ್ಲಿ ನಂದಿನಿಗೆ ಮೊದಲ ಅವಕಾಶವನ್ನ ಕೊಡಬೇಕು ಅಂತೇಳಿ ಬೆಂಗಳೂರಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನ್ಯಾಯ ಮಾಡ್ತಿದೆ. ನಂದಿನಿ ಬ್ರ್ಯಾಂಡು ಕೇವಲ ಕರ್ನಾಟಕದಷ್ಟೇ ಅಲ್ಲ ಸಹ
ಬೇರೆ ರಾಜ್ಯದಲ್ಲೂ ಬೇಡಿಕೆ ಇದೆ. ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತದೆ ಮತ್ತು ಕನ್ನಡಿಗರ ಅಪಮಾನ ಮಾಡ್ತದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ನಂದಿನಿ ಬ್ರ್ಯಾಂಡ್ ಬದಲಾಗಿ ಏನು ಹೊರ ರಾಜ್ಯದಿಂದ ಅವರಿಲ್ಲಿ ಆ ಸ್ಟೋರ್ ಮಳಿಗೆಗಳನ್ನ ಪ್ರಾರಂಭ ಮಾಡ್ತಾರೆ ಅಮೂಲ್ದು, ಇದು ಕನ್ನಡಿಗರ ಅಪಮಾನ, ನಮ್ಮ ರೈತರ ಹೊಟ್ಟೆ ಮೇಲೆ ಬರೆ ಎಳೆದಂಗೆ. ಇದನ್ನ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು. ಇಲ್ಲ ಎಲ್ಲ ಒಂದ್ ಕಡೆ ಒಳ ಒಪ್ಪಂದ ಇಂದ ಈ ರೀತಿ ನಮ್ಮ ರೈತರಿಗೆ ಅನ್ಯಾಯಕ್ಕೆ ನಾವು ಖಂಡಿಸ್ತೀವಿ. ಬಿಜೆಪಿ ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ನಂದಿನಿ ಹಾಲು ಕೆಎಂಎಫ್ಗೆ ಮೊದಲ ಆದ್ಯತೆಯನ್ನ ಕೊಡಬೇಕಾಗಿತ್ತು. ಅಮೂಲ್ ಕೂಡ ನಮ್ದೇ, ದೇಶದ ವಿಚಾರವಾಗಿ ಅದು ನಮ್ಮದೇ ಆಗುತ್ತೆ. ಮೊದಲ ಆದ್ಯತೆ ನಂದಿನಿಗೆ ಕೊಡಬೇಕಾಗಿತ್ತು ಅಂತೇಳಿ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ನಂದಿನಿ ದೆಹಲಿ, ಉತ್ತರ ಪ್ರದೇಶದಲ್ಲಿ ಮಳಿಗೆಯನ್ನ ತೆರೆದಿದೆ. ಅವಕಾಶ ಕೊಡದೆ ಅನ್ಯಾಯ ಮಾಡಿದ್ರೆ ಅದು ತಪ್ಪು. ರಾಜ್ಯದಲ್ಲಿ ನಂದಿನಿಗೆ ಮೊದಲ ಅವಕಾಶವನ್ನ ಕೊಡಬೇಕು ಅಂತೇಳಿ ಬೆಂಗಳೂರಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನ್ಯಾಯ ಮಾಡ್ತದೆ. ನಂದಿನಿ ಬ್ರ್ಯಾಂಡು ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ ಸಹ ಬೇರೆ ರಾಜ್ಯದಲ್ಲೂ ಬೇಡಿಕೆ ಇದೆ. ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತದೆ ಮತ್ತು ಕನ್ನಡಿಗರ ಅಪಮಾನ ಮಾಡ್ತದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ನಂದಿನಿ ಬ್ರ್ಯಾಂಡ್ ಬದಲಾಗಿ ಏನು ಹೊರ ರಾಜ್ಯದಿಂದ ಅವರಿಲ್ಲಿ ಆ ಸ್ಟೋರ್ ಮಳಿಗೆಗಳನ್ನ ಪ್ರಾರಂಭ ಮಾಡ್ತಾರೆ ಅಮೂಲ್ದು, ಇದು ಕನ್ನಡಿಗರ ಅಪಮಾನ, ನಮ್ಮ ರೈತರ ಹೊಟ್ಟೆ ಮೇಲೆ ಬರೆ ಎಳೆದಂಗೆ. ಇದನ್ನ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು. ಇಲ್ಲ ಎಲ್ಲ ಒಂದ್ ಕಡೆ ಒಳ ಒಪ್ಪಂದ ಇಂದ ಈ ರೀತಿ ನಮ್ಮ ರೈತರಿಗೆ ಅನ್ಯಾಯಕ್ಕೆ ನಾವು ಖಂಡಿಸ್ತೀವಿ. ಬಿಜೆಪಿ ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ನಂದಿನಿ ಹಾಲು ಕೆಎಂಎಫ್ಗೆ ಮೊದಲ ಆದ್ಯತೆಯನ್ನ ಕೊಡಬೇಕಾಗಿತ್ತು. ಅಮೂಲ್ ಕೂಡ ನಮ್ದೇ, ದೇಶದ ವಿಚಾರವಾಗಿ ಅದು ನಮ್ಮದೇ ಆಗುತ್ತೆ. ಮೊದಲ ಆದ್ಯತೆ ನಂದಿನಿಗೆ ಕೊಡಬೇಕಾಗಿತ್ತು ಅಂತೇಳಿ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ನಂದಿನಿ ದೆಹಲಿ, ಉತ್ತರ ಪ್ರದೇಶದಲ್ಲಿ ಮಳಿಗೆಯನ್ನ ತೆರೆದಿದೆ. ಅವಕಾಶ ಕೊಡದೆ ಅನ್ಯಾಯ ಮಾಡಿದ್ರೆ ಅದು ತಪ್ಪು. ರಾಜ್ಯದಲ್ಲಿ ನಂದಿನಿಗೆ ಮೊದಲ ಅವಕಾಶವನ್ನ ಕೊಡಬೇಕು ಅಂತೇಳಿ ಬೆಂಗಳೂರಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನ್ಯಾಯ ಮಾಡ್ತದೆ. ನಂದಿನಿ ಬ್ರ್ಯಾಂಡು ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ ಸಹ ಬೇರೆ ರಾಜ್ಯದಲ್ಲೂ ಬೇಡಿಕೆ ಇದೆ. ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತದೆ ಮತ್ತು ಕನ್ನಡಿಗರ ಅಪಮಾನ ಮಾಡ್ತದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ನಂದಿನಿ ಬ್ರ್ಯಾಂಡ್ ಬದಲಾಗಿ ಏನು ಹೊರ ರಾಜ್ಯದಿಂದ ಅವರಿಲ್ಲಿ ಆ ಸ್ಟೋರ್ ಮಳಿಗೆಗಳನ್ನ ಪ್ರಾರಂಭ ಮಾಡ್ತಾರೆ ಅಮೂಲ್ದು, ಇದು ಕನ್ನಡಿಗರ ಅಪಮಾನ, ನಮ್ಮ ರೈತರ ಹೊಟ್ಟೆ ಮೇಲೆ ಬರೆ ಎಳೆದಂಗೆ. ಇದನ್ನ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು. ಇಲ್ಲ ಎಲ್ಲ